ಹುಬ್ಬಳ್ಳಿಯ ಒಂದು ಕಾಲೇಜಿನಲ್ಲಿ ಅಭಯ್ ಎಂಬ ಹುಡುಗ ಓದುತ್ತಿದ್ದ. ಅವನು ಶಾಂತ ಸ್ವಭಾವದವನಾಗಿದ್ದು ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು ಹೊಂದಿದ್ದ. ಒಂದು ದಿನ ಹೊಸ ವಿದ್ಯಾರ್ಥಿನಿ ಕಾವ್ಯ ಕಾಲೇಜಿಗೆ ಸೇರ್ಪಡೆಯಾದಳು. ಅವಳ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಮತ್ತು ಮುಖದಲ್ಲಿ ಮುದ್ದಾದ ನಗು ಇತ್ತು. ಮೊದಲ ದಿನವೇ ಅಭಯ್ ಅವಳನ್ನು ನೋಡಿದಾಗ ಅವನ ಹೃದಯದಲ್ಲಿ ಏನೋ ಹೊಸ ಅನುಭವ ಮೂಡಿತು. ಆದರೆ ಅವನು ಮಾತಾಡಲು ಧೈರ್ಯಪಡಲಿಲ್ಲ. ಕೆಲವು ದಿನಗಳ ನಂತರ ಲೈಬ್ರರಿಯಲ್ಲಿ ಇಬ್ಬರೂ ಒಂದೇ ಪುಸ್ತಕಕ್ಕಾಗಿ ಕೈಚಾಚಿದರು. ಆ ಕ್ಷಣದಲ್ಲಿ ಅವರ ಕಣ್ಣುಗಳು ಭೇಟಿಯಾದವು. ಕಾವ್ಯ ನಗುತ್ತಾ, "ನೀವು ಮೊದಲು ತೆಗೆದುಕೊಳ್ಳಿ" ಎಂದಳು. ಆ ದಿನದಿಂದ ಅವರ ಸ್ನೇಹ ಪ್ರಾರಂಭವಾಯಿತು. ಒಟ್ಟಿಗೆ ಓದು, ಕ್ಯಾಂಟೀನ್ನಲ್ಲಿ ಚಹಾ, ಪರೀಕ್ಷೆಯ ತಯಾರಿ, ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಅಭಯ್ ತನ್ನ ಭಾವನೆಗಳನ್ನು ಹೇಳಬೇಕೆಂದು ತೀರ್ಮಾನಿಸಿದ. ಕಾಲೇಜಿನ ವಾರ್ಷಿಕೋತ್ಸವದ ದಿನ ಎಲ್ಲರ ಮುಂದೆ ಅವನು ಕಾವ್ಯಗೆ ತನ್ನ ಪ್ರೀತಿಯನ್ನು ಹೇಳಿದ. ಕಾವ್ಯ ನಗುತ್ತಾ, "ನಾನು ಕೂಡ ನಿಮ್ಮನ್ನೇ ಪ್ರೀತಿಸುತ್ತಿದ್ದೇನೆ" ಎಂದಳು. ಆ ಕ್ಷಣದಿಂದ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ವಿಶ್ವಾಸ, ಗೌರವ ಮತ್ತು ನಿಜವಾದ ಪ್ರೀತಿಯಿಂದ ತುಂಬಿದ ಒಂದು ಸುಂದರ ಕಥೆ.